ನಮಸ್ತೆ ಫ್ರೆಂಡ್ಸ್, ಇದು ಸಾಟರ್ಡೆ ವ್ಲಾಗ್. ಟೊಮೆಟೊ ತೊಕ್ಕು ಖಾಲಿಯಾಗಿತ್ತು ಮನೆಯಲ್ಲಿ, ಅದರಿಂದ ಮಾಡೋಣ ಅಂತ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡೆ. ನಾನು ಅರ್ಧ ಕೆಜಿ ನಾಟಿ ಟೊಮೆಟೊವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಇಂಗು ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮತ್ತು ಬೆಡಗೆ ಮೆಣಸಿನ್ಕಾಯಿ ಒಂದು 10, ಖಾರದ ಮೆಣಸಿನ್ಕಾಯಿ ಒಂದು 4, ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರ ತೊಗೊಂಡಿದ್ದೀನಿ. ಜೀರಿಗೆ ಒಂದು ದೊಡ್ಡ ಸ್ಪೂನು, ಮೆಂತ್ಯ ಒಂದು 1/4 ಟೀ ಸ್ಪೂನು ಮತ್ತು ಸಾಸಿವೆ 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಆವಾಗೆ ಚೆನ್ನಾಗಿ ಸಾಫ್ಟ್ ಆಗೋದು, ಸೀದೋಗಲ್ಲ. ಸರಿ, 4 ಭಾಗ ಟೊಮೆಟೊ ಈ ಥರ ಕಟ್ ಮಾಡಿಬಿಟ್ಟು ಬಾಣಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋಬೇಕು. ನನಗೆ ಎಲ್ಲ ಮಿಶ್ರಣ ಎಲ್ಲ ಹಾಕಿ ಒಂದು 20 ನಿಮಿಷ ಆಯಿತು. ಚೆನ್ನಾಗಿ ಸಾಫ್ಟಾಗಿ ತೊಕ್ಕೆಲ್ಲ ಈ ಥರ ಒಂದು ಹದಕ್ಕೆ ಬರೋ ಅಷ್ಟೊತ್ತಿಗೆ ಮಧ್ಯದಲ್ಲಿ ಉಪ್ಪು, ಹುಣಸೆಹಣ್ಣು, ಬೆಳಗ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೋಬೇಕು. ಹಾಕಿ ಈ ಥರ ಬರಬೇಕು. ಆ ಥರ ಬರೋವರೆಗೂ ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಇಳಿಸ್ಕೊಂಡು ತಣ್ಣಗಾದಮೇಲೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಗ್ಗರಣೆ ಕೊಟ್ಕೊಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ, ಇಂಗು ಪೌಡ್ರು ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕಿ ಇಳಿಸ್ಕೊಂಡ್ಮೇಲೆ ಅದು ತೊಕ್ಕು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನ ಅದಕ್ಕೆ ಹಾಕಿ ಆಮೇಲೆ ಜೀರಿಗೆ ಪೌಡ್ರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಟೊಮೆಟೊ ತೊಕ್ಕು ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವ್ಲಾಗ್.